ಕ್ಯಾಮ್ರಾ ಇದು ಸರ್ ಇಲ್ಲೇ ಮಾಡಿ ಸರ್ ಕ್ಯಾಮ್ರಾ ಇದಾರೆ ಹಲೋ ಈ ಕಡೆ ಮಾಡ್ತಾರೆ ಆ ಕಡೆ ಹೋಗಿ ನಿಂತ್ಕೊತೀರಲ್ರಿ ಮೊಬೈಲ್ ಇಟ್ಕೊಂಡು ಚಿತ್ರಸಂತೆ ಕಾಣೋದು ಬಿಡೋದ್ರಿ ಇದ್ದೇ ಪಂಚರು ಮೊಬೈಲ್ ಮೇಡಮ್ ಜಾಗ ಬಿಡಿ ಮೇಡಮ್ ಜಾಗ ಬಿಡಿ ಡಾಕ್ಟ್ರೆ ಒಂದು ಚೂರು ಪಕ್ಕ ನೋಡಕ್ಕೆ ಹೋಗ್ಬೇಡ ಗಾಯತ್ರಿ ಮೇಡಮ್ ಹಿಂದೆ ತಿರುಗಿ ಬಿಡ್ತೀರಾ ಮೇಡಮ್ SP ಮೇಡಮ್ ಅಷ್ಟೇ ಸರ್ ಕಂಪಲ್ ಸರ್ ಕಾರ್ತಿಕ್ ಕಲ್ಬಡಿ ಬಸವಣ್ಣ ತಲಬೇಡ ಬಸವಣ್ಣ ಮೇಡಮ್ ಡಾಕ್ಟರ್ ಕಾಣ್ತಲ್ಲ ಮಂತ್ಲಿ ಬೇಸಿಸ್ ಸುಮಾರು ನಾನು ಆಟ ಆಡಿದ್ದೀನಿ ಸರ್ ಟೈರ್ ಓಡಿಸಿದ್ದೀರಾ ಸುಮಾರು ಹಿಂದೂ ರಾಷ್ಟ್ರಕ್ಕೆ 75ನೇ ಗಣರಾಜ್ಯೋತ್ಸವ. ಗಣರಾಜ್ಯೋತ್ಸವ ಅಂದರೆ ಜನರ ಉತ್ಸವ. ಜನರು ಸಂತೋಷದಿಂದ ನಮಗೆ ಸ್ವತಂತ್ರ ಬಂದ ಮೇಲೆ ನಮ್ಮ ಬದುಕು ಉಜ್ವಲ ಆಗಲಿಕ್ಕೆ, ನಮ್ಮ ಹಕ್ಕುಗಳನ್ನು ಪ್ರತಿಪಾದನೆ ಮಾಡೋದಕ್ಕೆ, ನಮ್ಮ ಬದುಕನ್ನು ನಾವು ಸೃಷ್ಟಿಸಿಕೊಳ್ಳೋದಕ್ಕೆ, ನಮ್ಮ ಅನಿಸಿಕೆಗಳನ್ನು ಹೇಳೋದಕ್ಕೆ ನಮ್ಮದೇ ಆದಂಥ ಕಾನೂನನ್ನು ನಾವೇ ರಚನೆ ಮಾಡಿಕೊಂಡು ಒಪ್ಪಿ ಅಧಿನಿಯಮಿಸಿಕೊಂಡಂಥ ಮಹಾದಿನ. ಈ ದಿನವನ್ನು ಗಣರಾಜ್ಯ ದಿನ ಅಂತ ಕರೀತಾರೆ. 75 ವರ್ಷ ಆಗಿದೆ ಇದಕ್ಕೆ ಬಂದು. ಅದಕ್ಕೆ ಪೂರಕವಾಗಿ ಇವತ್ತು ಟೂರಿಸಂ ಇಲಾಖೆ, ಜಿಲ್ಲಾಡಳಿತ ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಆಚಾರ ವಿಚಾರ, ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಚಟುವಟಿಕೆಗಳ ವಿನ್ಯಾಸಗಳನ್ನು ಮಾಡಲಿಕ್ಕೆ ನಮಗೆ ಇರ್ತಕ್ಕಂಥ ಹಕ್ಕನ್ನು ಬಳಸಿ ಇವತ್ತು ಮೈಸೂರು ಫೆಸ್ಟ್ ಅಂತ ಹೇಳಿ ಹೆಸರು ಕೊಟ್ಟು ಮೈಸೂರಿನ ಹಬ್ಬದ ಜಾತ್ರೆಯನ್ನು ಪ್ರಾರಂಭ ಮಾಡಿದ್ದಾರೆ. 3 ದಿನ ರಜೆ ಇದೆ. ಎಲ್ಲರೂ ಉತ್ಸಾಹ. ಇಲ್ಲಿ ನೋಡಿದಾಗ ಮೊದಲನೇ ಬಾರಿಗೆ ಮೈಸೂರಿನಲ್ಲಿ ಈ ಚಿತ್ರಸಂತೆಯನ್ನು ಸಂಘಟನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು MLA ಆದ್ದರಿಂದ ಮಿನಿಸ್ಟರ್ 4 ಸಾರಿ ಆಗಿದ್ದೀನಿ. ಈ ಥರ ಒಂದು ಚಿತ್ರಸಂತೆಯನ್ನು ಮಾಡಿಲ್ಲ. ಅಲ್ಲಿ ಹೇಳಿದ್ರು ಚಿತ್ರಕಲಾ ಪರಿಷತ್ನವರು, ದಯವಿಟ್ಟು ಚಿತ್ರಸಂತೆಯನ್ನು ಈ ಥರ ಮಾಡಿ ನಮಗೆ 6 ತಿಂಗಳಿಗೂ 1 ವರ್ಷಕ್ಕೊಂದ್ಸರಿ ಅಂತೇಳಿ. ನಾನು ಅದನ್ನು ಮಾಡಬೇಕು ಅಂತಂದ್ರಲ್ಲೇ ಜಿಲ್ಲಾಡಳಿತ ಮತ್ತು ಜಾಯಿಂಟ್ ಡೈರೆಕ್ಟರು ಸವಿತಾ ಮೇಡಮ್ ಅವರು ಎಲ್ಲ ಇದನ್ನೆಲ್ಲ ಮಾಡಿದ್ದಾರೆ. ನಮ್ಮ ಜೊತೆನೆಲ್ಲ ಸೇರಿ ತುಂಬ ಒಳ್ಳೆಯ ವಿಷಯ. ಟೂರ್ ಮಾಡೋದು ಅಂದರೆ ಜನರ ಜೊತೆಗೆ ಸೇರಿಕೊಂಡು ಸಂಬಂಧ, ಸಂಪರ್ಕ, ಸ್ನೇಹ, ವಿಶ್ವಾಸ, ಆಚಾರ ವಿಚಾರಗಳು, ಆಹಾರಗಳು, ಸಾಂಸ್ಕೃತಿಕ ಬದುಕನ್ನು ತಿಳ್ಕೊಳ್ಳೋದು. ಅದಕ್ಕೆ ನಮ್ಮ ಹಳ್ಳಿಯಲ್ಲಿ ಏನು ಹೇಳ್ತಾರೆ,
ದೇಶ ಸುತ್ತಿ ಕೋಶ ಓದು ಅಂತ ನೋಡ್ರಿ, ದೇಶ ಸುತ್ತಿ ಕೋಶ ಓದ್ರಯ್ಯ ಅಂತ. ದೇಶ ಸುತ್ತಿದ್ರೆ ನಮಗೆ ಡೈರಿ ಡಿಕ್ಷನರಿ, ಕೋಶ ಅಂದರೆ ಡಿಕ್ಷನರಿ, ನಮಗೇನು ಅರ್ಥ ಆಗಿದ್ರೆ ಡಿಕ್ಷನರಿ ತೆಗೆದು ನೋಡೋಂತೇಳಿ ಅಲ್ಲೆಲ್ಲ ಸಿಗುತ್ತೆ. ಇಲ್ಲೇ ಕೂತ್ಕೊಂಡು ಆ ಊರು ಹಿಂಗಿದೆ, ಆ ಬದುಕು ಹಿಂಗಿದೆ, ಆ ಊಟ ಹೀಗಿದೆ ಅಂದ್ರೆ ಏನು ಗೊತ್ತಾಗುತ್ತೆ? ಅಲ್ಲಿ ಆಹಾರ ಮೇಳಕ್ಕೆ ಹೋದಾಗ ಎಲ್ಲ ಗೊತ್ತಾಗುತ್ತೆ. ಚಿತ್ರಕಲೆ ಹಿಂಗೆ ಬರೆದ್ರು, ಅದು ಆ ಥರ ಇತ್ತು, ಗೊಂಬೆ ಹಿಂಗಿತ್ತು, ಬೇಲೂರು ಶಿಲಾಬಾಲಕ್ಕೆ ಹಿಂಗಿದ್ಲು, ಅವ್ರು ಆ ಥರ ಇದ್ಲು, ಶಾಂತಲ್ಲಿ ಹಿಂಗೆ ಡ್ಯಾನ್ಸ್ ಮಾಡ್ತಾ ಇದ್ಲು, ಇವಳು ಹೇರ್ ಸ್ಟೈಲ್ ಹಿಂಗಿತ್ತು, ಅವ್ರ ಡ್ರೆಸ್ ಈಗ ಥರ ಮಾಡ್ತಿದ್ಲು ಅಂದರೆ ನೀವು ನೋಡ್ಬೇಕಲ್ಲ ಕಲೆಯಲ್ಲಿ, ಅದನ್ನು ವಿನ್ಯಾಸಗೊಳಿಸಿರ್ತದೆ. ಅದಕ್ಕೆ ಚಿತ್ರಸಂತೆನ ಇಲ್ಲಿ ತಂದಿಟ್ಟಿರೋದು. ಸೊ ಈ ಥರದ ಕಾರ್ಯಕ್ರಮಗಳ ಮುಖಾಂತರ ನಮ್ಮ ಟೂರಿಸಮ್ನ ಪ್ರಮೋಟ್ ಮಾಡೋದು, ಪ್ರವಾಸೋದ್ಯಮ ಮತ್ತು ನಮ್ಮ ಸಾಂಸ್ಕೃತಿಕ ಜೀವನವನ್ನು ಅವ್ರಿಗೆ ಹೇಳೋದು, ನಮ್ಮ ನೃತ್ಯ, ಕಲೆ, ಸಾಹಿತ್ಯ ಇವೆಲ್ಲವನ್ನ ಹೊರಗಡೆಯಿಂದ ಬಂದಂಥ ಜನರಿಗೆ ಹೇಳೋದು. ದಸರಾದಲ್ಲಿ ನೋಡ್ತೀವಲ್ಲ 10-12 ದಿನ ಮಾಡ್ತೀವಿ, ಅದು ನಿರಂತರವಾಗಿ ನಡೀಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಅದಕ್ಕೆ ಟೂರಿಸಂ ಇಲಾಖೆಯವರು, ಜಿಲ್ಲಾಡಳಿತ ಸೇರಿ ಇಂಥ ಒಂದು 3 ದಿನಗಳ ಮೈಸೂರು ಫೆಸ್ಟ್ ಅಂತ ಹೇಳಿ ಮಾಡಿದರೆ ಒಳ್ಳೆಯ ಕಾರ್ಯಕ್ರಮ. ತುಂಬ ಆಕರ್ಷಣೀಯವಾಗಿ ಮಾಡಿದ್ದಾರೆ, ಹೆಚ್ಚು ಜನ ಆಕರ್ಷಿತರಾಗ್ಬೋದು. ಆಹಾರ ಮೇಳನೂ ಕೂಡ ಪಕ್ಕದಲ್ಲೇ ಇದೆ, ಎಲ್ಲ ಅಲ್ಲಿ ಹೋಗಿ ಆಹಾರದ ರುಚಿಯನ್ನು ನೋಡಿ. ಮತ್ತು ಚಿತ್ರಕಲಾ ಪರಿಷತ್ತು ಹೆಚ್ಚಾಗಿ ಮಕ್ಕಳ ಪ್ರತಿಭೆ ಇದೆಯಲ್ಲ ಅದನ್ನು ಅಭಿವ್ಯಕ್ತಗೊಳಿಸಲಿಕ್ಕೆ ಒಳ್ಳೆ ಫೋರಮ್ ಚಿತ್ರಕಲಾ ಪರಿಷತ್ತು ಇದೆಯಲ್ಲ, ಅದು ಬೆಂಗಳೂರಿನಲ್ಲಿದೆ. ಮೈಸೂರು ನಮ್ಮ ಕಾವ ಇದೆ, ಅದು ಪರಿಣಾಮಕಾರಿಯಾಗಿ ನಾವು ನಿರೀಕ್ಷಿತ ಮಟ್ಟಕ್ಕೆ ಕೆಲಸ ಮಾಡ್ತಾ ಇಲ್ಲ. ಅದಕ್ಕೆ ಜಿಲ್ಲಾಡಳಿತಕ್ಕೆ ಹೇಳಿದ್ದೇನೆ, ಎಕ್ಸಿಬಿಷನ್ ಅಥವಾ ಬೇರೆ ಕಡೆ ಚಿತ್ರಕಲಾ ಪರಿಷತ್ತಿನ ಪ್ರಾರಂಭ ಮಾಡಿ ಪರ್ಮನೆಂಟಾಗಿ ಮಾಡಿ. ಮತ್ತು ನಾವು ಇದೇನಿದೆ ನಮ್ಮ ಚಿತ್ರ ಇದ್ರದ್ದು ಅವರಿಗೆ ಸಂತೆನ ಒದಗಿಸ್ಕೊಡ್ತಕ್ಕಂಥದ್ದು, ಮಾರುಕಟ್ಟೆನ ಕಲಾವಿದರಿಗೆ ಅವ್ರಿಗೆ ಮಾರುಕಟ್ಟೆ ಆಗುತ್ತೆ, ವ್ಯಾಪಾರ ಆಗುತ್ತೆ, ಪ್ರವಾಸೋದ್ಯಮರಿಗೆ ಇಲ್ಲಿ ಸ್ಥಳೀಯರಿಗೆ ಅನುಕೂಲ ಆಗುತ್ತೆ, ಆರ್ಥಿಕ ಚಟುವಟಿಕೆಗಳಿಗೂ ಉದ್ಯೋಗ ಇವೆಲ್ಲವೂ ಕೂಡ ಬೆಳವಣಿಗೆ ಆಗುತ್ತೆ ಅಂತ ಒಂದು ಒಳ್ಳೆ ಕೆಲಸನ ಟೂರಿಸಂ ಇಲಾಖೆ ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೆ ಜಿಲ್ಲಾಡಳಿತ ನೆರವು ನಿಂತಿದೆ. ಮಂತ್ರಿಗಳು ಕೂಡ, ಟೂರಿಸಂ ಮಂತ್ರಿಗಳು ಕೂಡ ಸಂಪೂರ್ಣವಾಗಿ ಸಹಕಾರ ನೀಡಿದ್ದಾರೆ. ಜಿಲ್ಲಾ ಆಡಳಿತದ ವತಿಯಿಂದ ಈ ಒಂದು ಮೈಸೂರು ಫೆಸ್ಟ್ಗೆ ಸಂಪೂರ್ಣವಾದ ಸಹಕಾರ ಬೆಂಬಲವನ್ನು ಎಲ್ಲರೂ ಕೊಟ್ಟಿದ್ದಾರೆ. ಇದನ್ನ ಬ್ರ್ಯಾಂಡ್ ಮೈಸೂರು ಅಂತ ಪ್ರಾರಂಭ ಮಾಡಬೇಕು ಅಂತ ನಮ್ಮ ಗೆಳೆಯರು ಹೇಳ್ತಾ ಇದ್ದಾರೆ. ಸೊ ನಾವೆಲ್ಲರೂ ಅದನ್ನೇ ಹೇಳ್ತಾ ಇದ್ದೀವಿ, ಆ ಥರ ಆಗಲಿ ಅಂತ ಹೇಳಿ ಜಿಲ್ಲಾಡಳಿತ ಮತ್ತು ಜಾಯಿಂಟ್ ಡೈರೆಕ್ಟರ್ ಟೂರಿಸಂ ಸವಿತಾ ಅವರು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಜನರಿಗೆ ಮೈಸೂರಿನ ಸಾಂಸ್ಕೃತಿಕ ಮತ್ತು ಪ್ರವಾಸೋದ್ಯಮದ ಪ್ರಾಮುಖ್ಯತೆಯನ್ನು ಹೇಳೋದಕ್ಕೆ ಮಾಡತಕ್ಕಂಥ ಪ್ರಯತ್ನ ನಿಜವಾಗ್ಲೂ ಶ್ಲಾಘನೀಯವಾದದ್ದು. ಇದು ಇನ್ನೂ ಹೆಚ್ಚು ಜನರನ್ನು ಆಕರ್ಷಿಸಲಿ, ಮೈಸೂರಿನ ಸಂಸ್ಕೃತಿಯನ್ನು, ಪ್ರವಾಸೋದ್ಯಮ ಕೇಂದ್ರಗಳನ್ನು ಪರಿಚಯಿಸಲಿ, ನಾಡಿನ ಹೊರಗಡೆ ಹೋಗಿ ಮೈಸೂರಿನ ಬಗ್ಗೆ, ಮೈಸೂರಿನ ಸಾಂಸ್ಕೃತಿಕ ಜೀವನದ ಬಗ್ಗೆ, ಪ್ರವಾಸೋದ್ಯಮದ ಐತಿಹಾಸಿಕ, ಸಾಂಸ್ಕೃತಿಕ, ಚಾರಿತ್ರಿಕ, ಧಾರ್ಮಿಕ ಹಿನ್ನೆಲೆಗಳು ಚರ್ಚೆಗೆ ಬರಲಿ, ಮುನ್ನೋಟಕ್ಕೆ ಬರಲಿ ಅಂತ ಆಶಿಸಿ ಇವತ್ತು ರಾಜ್ಯ ಸರ್ಕಾರ ಸಂವಿಧಾನ ಜಾಗೃತಿ ಜಾಥಾವನ್ನು ಹೊರಡಿಸಿದ್ದೀವಿ. ನಮ್ಮ ಯುವಕರು, ವಿದ್ಯಾರ್ಥಿಗಳು, ಮಹಿಳೆಯರು, ಸಮಾಜದ ಎಲ್ಲ ವರ್ಗಗಳ ಜನರ ಹಿತ ಇರೋದು ಸಂವಿಧಾನದಲ್ಲಿ. ಸಂವಿಧಾನ ನಾವು ರಕ್ಷಣೆ ಮಾಡಿದ್ರೆ ಸಂವಿಧಾನ ನಮ್ಮ ರಕ್ಷಣೆ ಮಾಡ್ತಾರೆ. ರಾಜಕೀಯ ಅಧಿಕಾರ ಸಂವಿಧಾನದ ಆಶಯಗಳನ್ನು ಜಾರಿ ಮಾಡೋದಕ್ಕಿರೋದು. ಧರ್ಮದ ಜಾತಿಯ ವಕ್ತಾರನಾಗಿ ಕೆಲಸ ಮಾಡಲಿಕ್ಕೆ ಸಂವಿಧಾನದಲ್ಲಿ ಯಾರಿಗೂ ಅವಕಾಶ ಇಲ್ಲ. ಅದರಿಂದ ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ವಿಚಾರಗಳು ರಾಜಕೀಯ ನಾಯಕರ ಕೈಗೆ ಹೋಗದ ರೀತಿಯಲ್ಲಿ ಜನತೆ ಎಚ್ಚರಿಕೆ ವಹಿಸಬೇಕು. ಸಂವಿಧಾನಾತ್ಮಕ ನಡವಳಿಕೆ ವಿರುದ್ಧವಾಗಿ ಕೆಲಸ ಮಾಡಿದ್ರೆ ಜನರನ್ನ ಜಾಗೃತಿಗೊಳಿಸಬೇಕು. ಸಂವಿಧಾನದ ಆಸೆ ರೀತಿಯಲ್ಲಿ ಆಡಳಿತ ನಡೆಸಲಿಕ್ಕೆ ನಿರ್ಧಾರಗಳನ್ನು ನೀವು ತರಬೇಕು ಸಮಯಗಳು ಬಂದಾಗ, ಸನ್ನಿವೇಶಗಳು ಸೃಷ್ಟಿವಾದಾಗ ಅಂತ ಹೇಳಿ ನಿಮ್ಗೆಲ್ರಿಗೂ ಈ ಒಂದು ಮೈಸೂರು ಫೆಸ್ಟ್ಗೆ ಆತ್ಮೀಯವಾದಂಥ ಸ್ವಾಗತವನ್ನು ಕೊಡ್ತಾ ಹೆಚ್ಚು ಇದು ಪ್ರವರ್ಧಮಾನಕ್ಕೆ ಬರಲಿ, ಹೆಚ್ಚು ಜನರನ್ನು ಆಕರ್ಷಿಸಲಿ, ಮೈಸೂರು ಬ್ರ್ಯಾಂಡ್ ಆಗಿ ಪ್ರಖ್ಯಾತಿ ಪಡೆಯಲಿ ಅಂತ ಆಶಿಸಿ ನಿಮಗೆ ಶುಭ ಕೋರಿ
ಮತ್ತೊಮ್ಮೆ 75ನೇ ಗಣರಾಜ್ಯೋತ್ಸವ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ನಿಮಗೆ ಧನ್ಯವಾದಗಳು.